ನಿಮ್ಮನ್ನ ಎಲ್ಲ ನೋಡಿದ್ದೀನಲ್ಲ. ನೀವು ತಹಸೀಲ್ದಾರ್ ರಾಮು ತಾನೇ? ಅಲ್ಲಪ್ಪ ಅಲ್ಲ ಇವರಿಬ್ರು. ಹ್ಞೂ ಅವಳಿ ಜವಳಿ. ರಾಮ್ನು ಅವನ ಹೆಸರು, ಇವನ ಹೆಸರು ಭೀಮ್ನು. ಹ್ಞೂ ಅವನು ಈ ಕೆಲ್ಸಗಳೆಲ್ಲ ಮಾಡಲ್ಲಪ್ಪ, ಅವ್ನಿಗೆ ಇಷ್ಟ ಆಗಲ್ಲ. ಅದಕ್ಕೆ ಅವ್ನು ಕಷ್ಟಪಟ್ಟು ಓದಿ ಕೆಲ್ಸಕ್ಕೆ ಸೇರ್ಕೊಂಡವನೆ. ಅವನಲ್ಲ ತಪ್ಪು ತಿಳ್ಕೊಂಬೇಡ ನೀನು. ನಾವು ತಹಸೀಲ್ದಾರ್ಗೆ ಏನೋ ಗೊತ್ತಾದ್ರೆ ನಮ್ಮ ಜೈಲ್ ಶಿಕ್ಷೆ ಆಗ್ಬಿಡ್ತದಲ್ಲ. ಇಲ್ಲ ಆ ಥರ ಏನೂ ಆಗಲ್ಲ, ನೀವು ಭಯ ಪಡಬೇಡ್ರಿ. ನಾವು ಯಾರಿಗೂ ಗೊತ್ತಿಲ್ಲದಂಗೆ ಕೆಲಸ ಮುಗಿಸ್ತೀರಿ, ಸರಿನಾ? ಸರಿ ಆಯಿತು. ಏನೋ ನಾವು ನಿಮ್ಮನ್ನೇ ನಂಬಿ ದುಡ್ಡು ಕೊಟ್ಟಿದ್ದೀರಿ, ಏನೋ ಮಾಡಿರಿ. ಒಟ್ನಾಗ ಬಾಡಿ ಮಾತ್ರ ನಮಗೆ ಬೇಡ. ಸರಿ ಆಯ್ತು ಬಿಡಪ್ಪ, ಒಳ್ಳೆ ಕೆಲಸ ಆಯಿತು. ನೀವು ಬೇಡ ಅಂತ ಹೇಳಿದ್ದು ಒಳ್ಳೆ ಕೆಲಸ ಆಯಿತು. ಫೋಟೋ ತೆಗೆದು ಕಳಿಸ್ತೀರಿ ವಾಟ್ಸಪ್ಪಾಗ, ಸರಿನಾ? ಸರಿ ಅಣ್ಣ. ಲಕ್ಷ್ಮಣ ಬಾಣ ಹೋಗೋಣ. ಸರಿ ನಡಿ. ರಷ್ಟ ನಿಧಾನವಾಗಿ ಲಾರಿ ಹಸ್ರಿ, ಯಾಕಂದ್ರೆ ನಮ್ಮ ರಾಮಣ್ಣಕ ನೋವಾಗ್ಬಿಡ್ತು. ನೋವಾಗ್ದಿದ್ದಂಗೆ ನಮ್ಮ ರಾಮಣ್ಣ ಮೇಲೆ ಲಾರಿ ಹಸ್ರಿ. ನೋವಾಗ್ಬಿಡ್ತದೆ ಪಾಪ ನಮ್ಮ ರಾಮಣ್ಕ. ಆಯ್ತು ಬಿಡಪ್ಪ, ಆಯ್ತಾಯ್ತು ನಡಪ್ಪ. ಹೆಂಗೆ ಕೆಲಸ? ಸೂಪರ್ ಬಿಡೋಣ ನೀನು, ಸೂಪರ್ ಬಿಡೋಣ ನೀನೇನ. ಏನು ಅನ್ಕೊಂಡಿದ್ದೆ, ಅದಕ್ಕೆ ನಿನ್ನ ತಲೆ ಕೂದಲಿಲ್ಲಣ್ಣ. ನಿಮ್ಗೆ ಬುದ್ಧಿ ಜಾಸ್ತಿ ಅದೇ. ಸರಿ ನಡಿ, ನಮ್ಮ ತಾತಕ್ಕೆ ಹೋಗಿ ಒಂದು ಎಳ್ನೀರು ಕುಟ್ಬಿಟ್ಟು ಹೋಗಿ ಅಂತೆ. ಲಕ್ಷ್ಮಣ ಬಾಣ ಲೇ, ನಮ್ಮ ಬರ್ತೀನಿ ನಡಿಯಾ. ಅಪ್ಪಿ ತಪ್ಪಿ ಯಾರ್ಕನ ಹೇಳ್ಬಿಟ್ರೆ ಪೊಲೀಸರು ಬಂದು ನಮ್ಮನ್ನು ಹಿಡ್ಕೊಂಡು ಹೋಗ್ತಾರಣ. ಅಯ್ಯೋ ಭಗವಂತ. ಇಲ್ಲ ಬಿಡು, ಯಾರಿಗೂ ಹೇಳಲ್ಲ. ಸರಿ ಹುಷಾರಾಗಿ ಬಾ. ಎಲ್ಲ ಓಡಾಡ್ಕೊಂಡು ಆಮೇಲೆ ನಾನು ಊರಕ್ಕ ಬಿಟ್ಬಿಡೋಣ. ಅಯ್ಯ ಬಿಡ್ತೀನಿ ನಡಿ, ನಿಮ್ಮೂರ ಯಾಕಷ್ಟಾಗ ಅದೇ ಇಲ್ಲೇ ಇರೋ ತಾನೆ. ನಡಿ ಬಿಡ್ತೀನಿ, ಕೂತ್ಕೊಳ್ಳೋ. ನಿಧಾನ ಕೂತ್ಕ, ಬಿದ್ದಿಗೆ ಹೋಗ್ಬಿಟ್ಟೆಯ. ಏ ಲಕ್ಷ್ಮಣ ಏನಕ್ಕೆ ಬಂದಿದ್ನೋ ಇವನು ಇಲ್ಕ? ಏನಕ್ಕೋ ಶಾನ್ ಬೋಗ್ರನ್ನ ಕೇಳಂತಡಿ. ಹೊರಟೆ ಹೋಗ್ಬಿಟ್ಟು ನೋಡು. ಶಾನ್ ಬೋಗ್ರೆ. ಓ ರಾಮಣ್ಣ ಬಾಪ ಒಳಕ. ಏನಕ್ಕ ನನ್ನ ತಮ್ಮನು ಲಕ್ಷ್ಮಣ್ ಬಂದಿದ್ನು ನಿಮ್ಮ ಮನೆಗ? ಅದು ಬಾಪ ಹೇಳ್ತೀನಿ ಬಾ. ಯಾಕೆ ಶಾನ್ ಬೋಗ್ರೆ ಒಂಥರ ಇದ್ದೀರಿ? ಏನಿಲ್ಲ ಬಾಪ ಬಾ. ಅಲ್ಲ ಯಾಕೋ ನಿಮ್ಮ ಮಾತಾಗ ಬದಲಾವಣೆ ಕಾಣಿಸ್ತಾ ಇದೆ, ಯಾಕೋ ಬೇಜಾರು ಮಾಡ್ಕೊಂಡಂಗಿದ್ದೀರಿ? ಏನಾಯ್ತು ನನ್ನ ಹತ್ರ ಹೇಳ್ರಿ. ನನ್ನ ಮಗನಂಗೆ ಅಂತ ಇರ್ತೀರ, ಮಗನ ಹತ್ರ ಏನು ಹೇಳ್ಬಾರ್ದಾ? ನನ್ನ ಮಗನಾಗಿ ಹುಟ್ಟಿದಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಬಂಗಾರ ನೋಡ್ಕೊತ ಇದ್ದೆ. ಬಾಪ ಒಳಗೆ ಬಾ. ಯಾಕೆ ಶಾನ್ ಬೋಗ್ರೆ, ಏನಾಯ್ತು ಶಾನ್ ಬೋಗ್ರೆ? ಏನು ದುಡ್ಡು ಕಾಸ್ಬೇಕಾಗಿತ್ತಾ? ನೋಡಪ್ಪ ರಾಮಣ್ಣ, ನನಗೆ ಆ ಭಗವಂತನ ದುಡ್ಡು ಕಾಸಿಗೆ ಏನು ತೊಂದರೆ ಮಾಡಿಲ್ಲಪ್ಪ. ದುಡ್ಡು ಕಾಸಿಗೆ ಏನೂ ತೊಂದರೆ ಮಾಡಿಲ್ಲ. ಮನೆಗ ಹೆಂಗಸ್ರು ಗಲಾಟೆ ಬಿಟ್ರೆ ಏನಕ್ಕ ಬೇರೆ ಏನೂ ತೊಂದರೆ ಇಲ್ಲಪ್ಪ. ನಾನು ಚೆನ್ನಾಗೇ ಇದ್ದೀನಿ ಎಲ್ಲದ್ರಾಗೂ. ಈ ಹೆಂಗಸ್ರ ಮೇಲೆ ಜಗಳ ರಗಳೆ ಇದ್ದಿದ್ದೆ ಬಿಟ್ಬಿಟ್ಟಿದ್ದೀನಿ ನಾನು. ಏನೋ ಇವತ್ತು ಮುನ್ಸುಕರಷ್ಟು ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟದಪ್ಪ. ಏನಾಯಿತು? ಯಾಕ ನೆಮ್ಮದಿ ಇಲ್ದಂಗೆ ಏನಾಯಿತು? ಅಂಥ ವಿಷಯ ಏನು ನಡೀತು? ಇವಾಗ ಇಲ್ಲೇ ನಿಂತ್ಕೊಂಡು ಮಾತಾಡೋಣ, ಇಲ್ಲ ಒಳಕ್ಕೆ ಹೋಗೋಣ? ಸರಿ ನಡೀರಿ ಹೋಗೋಣ ಒಳಕ. ಇದೇನು ಇದು ನೀವು ಮಲ್ಕೊಳ್ಳೋ ರೂಮ್ ಇದ್ದಂಗೆ ಇದೆ? ಇದು ನಾನು ಮಲ್ಕೊಳ್ಳೋ ರೂಮೇ ಅಪ್ಪ, ಕೂತ್ಕೋ. ಅಣ್ಣ ಇವರೇ ಅಪ್ಪ, ರಾಮಣ್ಣ ಅಂತ ಹೇಳಿದ್ನಲ್ಲ ಇವರೇ. ಈ ಹುಡುಗನು ನನ್ನ ಮೊಮ್ಮಗನು, ಅದೇ ತಹಸೀಲ್ದಾರು ಕೆಲಸ ಮಾಡ್ತಾನಲ್ಲ ಆ ಹುಡುಗನು. ಓ ಸರಿ ನಮ್ಮ ಭರತ್ನ ಹೇಳ್ತಾ ಇದ್ನು, ಎಷ್ಟು ಚಿಕ್ಕ ವಯಸ್ಸು ಅಣ್ಣ ಆ ಹುಡುಗನು ತಹಸೀಲ್ದಾರ್ ಆಗೋನೆ ಅಂತ. ಓ ಬಾಪ ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿದ್ದೀನಿ ರಾಮಣ್ಣ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಇನ್ನೇನಪ್ಪ ರಾಮಣ್ಣ, ಏನೋ ದೂರ ಬಂದ್ಬಿಟ್ಟಿದೆಯಲ್ಲಪ್ಪ? ಹಂಗೇನಿಲ್ಲ ಶಾನ್ ಬೋಗ್ರೆ, ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಹೌದಾ ಹೇಳಪ್ಪ ಏನು? ಅದೇ ನಮ್ಮೂರಾಗ ವೈದೇಹಿ ಅಂತ ಹುಡುಗಿ ಅದಲ್ಲ, ಆ ಹುಡುಗಿಗ ನನಗೆ ಕಂಡ್ರೆ ಇಷ್ಟ, ನನಗೆ ಆ ಹುಡುಗಿನ ಕಂಡ್ರೆ ಇಷ್ಟ. ಅಂದರೆ ಆ ಹುಡುಗಿ ಪಾಪ ತೀರಾ ಬಡವಳು, ನಮ್ಮ ಮನೆಗೆ ಒಪ್ಪಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಿಮ್ಮ ಹತ್ರ ಏನು ಮಾಡೋದು ಅಂತ ಮಾತಾಡೋಣ ಅಂತ ಬಂದೆ. ಯಾಕೆ ಒಪ್ಪಲ್ಲಪ್ಪ? ನಿನಗೆ ಜೀವನ ಬೇಕಲ್ಲ, ನಿನಗೂ ಒಂದು ಸಂಸಾರ ಬೇಕಲ್ಲ, ನಿನಗೂ ಮಕ್ಕಳು ಬೇಕಲ್ಲ. ಯಾಕೆ ಒಪ್ಪಲ್ಲ? ಅವ್ರ ಕತೆ ಕಟ್ಕೊಂಡು ನಮ್ಗೇನಾಗಬೇಕು? ನೋಡಪ್ಪ, ಆ ಹುಡುಗಿ ನಿಮ್ಗೆ ಇಷ್ಟನಾ ಶಾನ್ ಬೋಗ್ರೆ? ಆ ಹುಡುಗಿಗ ನೀನು ಇಷ್ಟನಾ? ನಾನು ಹೆಂಗೆ ಕೇಳೋದು ಅಂತ ಮನ್ಸಾಗಿ ಜಾಸ್ತಿ ದಿನದಿಂದ ಇಟ್ಕೊಂಡಿದ್ದೆ. ಆದರೆ ಇವತ್ತು ಅವಳೇ ಕೇಳ್ಬಿಟ್ಲು ನೀವಂದರೆ ಇಷ್ಟ ಅಂತ ಅಂದ್ಬಿಟ್ಟು. ಮತ್ತೆ ಇನ್ನೇನು? ಆಯಿತು ಬಿಡು, ಓದಿಸ್ಬಿಡೋಣ ಅವಲ್ಗ, ಅದಕ್ಕೇನಂತೆ. ಅಲ್ಲ ನಿಮ್ಮ ಮನೆಯವ್ರ ಕತೆ ಬಿಡಪ್ಪ ನೀನು, ನಿಮ್ಮ ಮನೆಯವ್ರ ಕತೆ ಬಿಡುವ. ಹಂಗಾದ್ರೆ ಒಪ್ಪಿಗೆ ಕೊಟ್ಬಿಡ್ಲ ಹುಡುಗಿಗ? ಕೊಟ್ಬಿಡ್ರಿ ಒಪ್ಪಿಗೆ. ಮದುವೆ ಮಾಡ್ಕೊಂಡು ನೀವು ಚೆನ್ನಾಗಿರಿ, ನಿಮ್ಮ ದಾರಿ ನೀವು ನೋಡ್ಕೊಳ್ರಿ. ಸರಿ ಶಾನ್ ಬೋಗ್ರೆ. ನನ್ನ ತಮ್ಮನು ಏನಕ್ಕೆ ಬಂದಿದ್ದು? ಅದು ಏನದು? ಏನಕ್ಕೆ ಬಂದಿದ್ದ? ಅವ್ನು ಕಾಸೆ ನಾನು ಕೇಳಕ್ಕೆ ಬಂದಿದ್ನಾ? ಹಂಗೇನಿಲ್ಲಪ್ಪ. ಯಾಕೆ ಶಾನ್ ಬೋಗ್ರೆ? ನೀವು ಇವಾಗ ಧೈರ್ಯ ತಗೊಬೇಕು. ನಾವು ಹೇಳೋ ಮಾತು ಕೇಳಿಸ್ಕೊಂಡ್ರೆ ಮನ್ಸಿಗೆ ಬೇಜಾರಾಗ್ಬೋದು. ದಯವಿಟ್ಟು ಧೈರ್ಯ ತಗೊಳ್ರಿ. ಅಲ್ಲ ಏನಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅವನ ಆರೋಗ್ಯವಾಗಿ ಅವನೆಲ್ಲ ಅವನಿಗೇನು ತೊಂದರೆ ಇಲ್ಲಲ್ಲ? ತೊಂದರೆ ಇರೋದು ನಿನಗಪ್ಪ, ಅವ್ರಿಗೆಲ್ಲ ತೊಂದರೆ ಇರೋದು. ನನಗೇನು ತೊಂದರೆ ಇಲ್ಲಲ್ಲ, ನಾನು ಆರೋಗ್ಯವಾಗಿ ಇದ್ದೀನಲ್ಲ. ನೀನು ಆರೋಗ್ಯವಾಗಿರೋದೇ ಅವ್ರಿಗೆ ತೊಂದರೆ, ನನ್ನಿಂದ ಅವ್ರಿಗೆ ತೊಂದರೆನಾ? ಹೌದು, ನಿಮ್ಮಿಂದ ಅವ್ರಿಗೆ ತೊಂದರೆ ಅಂತೆ. ನಿಮ್ಮನ್ನು ಸಾಯ್ಸೋಕ್ಕೆ ನಮ್ಗೆ ಸುಪಾರಿ ಕೊಟ್ಟವ್ರೆ. ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳೆಲ್ಲಪ್ಪ ರಾಮಣ್ಣ, ನಿಜನೇ. ನಾವ್ಯಾಕಪ್ಪ ಸುಳ್ಳು ಹೇಳೋಣ? ನಿಮ್ಮಮ್ಮನು 2 ಲಕ್ಷ ಕೊಟ್ಟವಳಪ್ಪ. ಅವರು ಸಾಯಿಸ್ದಂಗೂ ಆಗಬಾರ್ದು, ಅವ್ರ ಮೇಲೆ ಯಾವುದೇ ಅಪವಾದ ಬರಬಾರ್ದು
ಅಂತ ಲಾರಿ ನಿನ್ನ ಮೇಲೆ ಹಚ್ಚಿ ಆಕ್ಸಿಡೆಂಟ್ ಅಂತ ಹೇಳ್ಬೇಕಂತೆ. ನಿನ್ನ ಬಾಡಿ ಕೂಡ ಅವ್ರಿಗೆ ಬೇಡಂತೆ. ಅದಕ್ಕೆ ನಾನು ಹೇಳಿದ್ದು ನೀವು ಧೈರ್ಯವಾಗಿರಬೇಕು ಅಂತ. ಅಲ್ಲ, ನನ್ನ ತಮ್ಮನವ್ರಿಗಾಗಲಿ ನನ್ನ ಅಮ್ಮನಿಗಾಗಲಿ ನಮ್ಮ ಚಿಕ್ಕಮ್ಮನಿಗಾಗಲಿ ಏನು ತೊಂದರೆ ಮಾಡಿದ್ದೀನಿ ನಾನು? ನನ್ನನ್ನು ಯಾಕೆ ಸಾಯಿಸ್ಬೇಕು ಅಂತ ಹೇಳ್ತಾವ್ರಿ ಇವರು? ಹಾಂ, ಆಯಿತು ಶಾನ್ಭೋಗ್ರೆ, ನಿಮ್ಮ ಕೈಯಿಂದ ಪ್ರಾಣ ಹೋದೈತೆ ಅಂದರೆ ನಾನು ಖುಷಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ಆಯಿತು, ಆಗ್ಬೋದು, ಅವ್ರ ಆಸೆ ಅಂತೆ ಆಗಲಿ. ಅಯ್ಯೋ ಹುಚ್ಚುಡ್ಗ, ನಿನ್ನನ್ನು ಸಾಯಿಸಿ ನಾನು ಯಾವುದೇ ನರ್ಕಕ್ಕೆ ಹೋಗ್ಲಪ್ಪ? ನಾನು ಯಾಕಪ್ಪ ನಿನ್ನನ್ನು ಸಾಯಿಸ್ಲಿ? ಅವರು ಬೇರೆ ಕಡೆ ಹೋಗಿದ್ರು. ಅಪ್ಪಿ ತಪ್ಪಿ ನಮಗೆ ಈ ವಿಷಯ ಗೊತ್ತಾಗಿ ಹ್ಞೂ ಸರಿ ನಾವೇ ಸಾಯಿಸ್ತೀವಿ ಅಂತಂದ್ಬಿಟ್ಟು ಒಪ್ಕೊಂಡ್ರಿ. ಬೇರೆಯವ್ರಿಗೆ ಒಪ್ಸಿದ್ರೆ ಇನ್ನೇನು ಹೆಚ್ಚು ಕಡಿಮೆ ಆಗ್ತಾಯಿತ್ತು ಅಂತ. ನೀನು ಬೇಜಾರು ಮಾಡ್ಕೊಂಬೇಡಪ್ಪ ರಾಮಣ್ಣ, ಬೇಜಾರು ಮಾಡ್ಕೊಂಬೇಡ. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು. ನೀನೇನು ಬೇಜಾರು ಮಾಡ್ಕೊಂಬೇಡ. 1-2 ದಿವಸ ಅವ್ರ ಕಣ್ಣು ಕಾಣಿಸ್ತಾ ಇದ್ರೆ ಅಷ್ಟೇ ಸಾಕು. ಇದೆಲ್ಲ ನಿಜ ಅಂತ ನಾನು ಹೆಂಗೆ ನಂಬಲಿ ಶಾನ್ಭೋಗ್ರೆ? ಹೆಂಗೆ ನಂಬಲಿ? ಗೊತ್ತಪ್ಪ, ನನಗೆ ಗೊತ್ತು ನೀನು ಹೆಂಗೆ ನಂಬಲಿ ಅಂತ ಕೇಳ್ತೀಯ. ಈ ಮಾತು ಕೇಳ್ತೀಯ. ರಾಮ, ಲಕ್ಷ್ಮಣ್ ತಮ್ಮನ ಭರತ್ನ ಅವನಲ್ಲ, ಅವನಿಗೊಂದು ಫೋನ್ ಮಾಡಿ ಅವ್ರ ಟುಪ್ಪಿ ಕರಿಕೋ. ಇಲ್ಲ ಲಕ್ಷ್ಮಣ್ಗೆ ಫೋನ್ ಮಾಡು. ಹ್ಞೂ ಸರಿ ಅಣ್ಣ. ನೀನು ಕೇಳ್ತೀಯಪ್ಪ ಈ ಮಾತು. ಯಾಕಂತಂದರೆ ಚಿಕ್ಕ ಮಕ್ಕಳಾಗಿಂದ ಜೊತೆಗಿದ್ರಿ. ಎತ್ತು ತಾಯಿ, ನನ್ನ ತಾಯಿ, ಅವ್ರ ಮನಸ್ಥಿತಿ ಹೆಂಗೈತೋ ಏನೋ. ನೀನು ಈ ಅಮ್ಮನ ನನ್ನ ತಾಯಿ ಅಂತ ಆ ಅಮ್ಮನ ನಿನ್ನ ತಾಯಿ ಸ್ಥಾನ ಕೊಟ್ಟಿದ್ದೆ. ಆದರೆ ಆ ಹೆಂಗಸಿಗೆ ತಾಯಿ ಸ್ಥಾನ ಉಳಿಸ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲ. ಆಯಿತಾ? ಫೋನ್ ಮಾಡಪ್ಪ. ಹಲೋ ಹಲೋ, ಲಕ್ಷ್ಮಣ ಮಾತಾಡ್ತಾ ಇರೋದು ನಾನು. ರಾಮನ್ ತಮ್ಮನ್ ಭೀಮನ್ ಮಾತಾಡ್ತಾ ಇರೋದು. ಓ ಏನಣ್ಣ, ಆಯ್ತಣ್ಣ, ಮುಗಿತಣ್ಣ ಕೆಲಸ. ಎಷ್ಟು ಬಿರಿನ ಮುಗಿಸ್ಬಿಟ್ಟಿದ್ದೀರಿ? ಹಾಂ, ನಮ್ಮ ಅಮ್ಮನ ಅವಾಗೆಲ್ಲ ಫೋನ್ ಮಾಡಿದ್ಲು ಮುಗಿತಾ ಕೆಲಸ ಅಂತ ಅಂದ್ಬಿಟ್ಟು. ಅಲ್ಲಣ್ಣ, ಇವಾಗ ನಿಮ್ಗೆ ಬಾಡಿ ಬೇಡ, ನನ್ನ ಬಾಡಿ ಬೇಡ ಬೇಡ ಬೇಡ, ನಮ್ಗೆ ಬಾಡಿ ಬೇಡೇ ಬೇಡ. ನೀವೇ ಏನಾದರೂ ಊತಾಕ್ರೆ, ಇಲ್ಲ ಬಿಸಾಕ್ರೆ. ನಮ್ಮ ರಾಮಣ್ಣ ಬಾಡಿ ನಮಗೆ ಬೇಡ. ಅಲ್ಲಣ್ಣ, ನಿಮ್ಮ ರಾಮಣ್ಣ ನಿಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ನು. ಯಾಕಣ್ಣ ಸಾಯಿಸ್ಬೇಕಂತ ಹೋಗಿದ್ದೀರಿ ನೀವು? ಇದು ತಪ್ಪಲ್ಲ. ಅದೇನೋ ನನಗೆ ತಿಳಿದಣ್ಣ. ನಮ್ಮ ಅಮ್ಮನ ಹೇಳಿದ್ದು ಲಾರಿ ಹಚ್ಬಿಡ್ಲಿ ಮೇಲೆ ಅಂತ ಅಂದ್ಬಿಟ್ಟು. ಅದೆಲ್ಲ ನಂಗೆ ತಿಳಿದು. ಹ್ಞೂ ಸರಿ ಅಣ್ಣ, ಆಯ್ತಣ್ಣ, ಇವತ್ತು ರಾತ್ರಿಗೆ ಮುಗಿಸ್ತೀರಿ? ಬಿರಿನ ಮುಗಿಸ್ಬಿಟ್ಟು ವಾಟ್ಸಪ್ಗೆ ಫೋಟೋ ಕಳಿಸ್ರಿ. ಹ್ಞೂ ಸರಿ ಆಯಿತು. ಹ್ಞೂ ಸರಿಣ್ಣ. ಕೇಳಿಸ್ಕೊಂಡಪ್ಪ ರಾಮಣ್ಣ? ಯಾರನ್ನ ನಂಬೋದು ಇವಾಗಿನ ಕಾಲದಾಗೆ? ಯಾರನ್ನ ಬಿಡೋದು? ನಾನಂತ ದ್ರೋಹ ಏನು ಮಾಡಿದ್ದೆ? ಆಸ್ತಿಗೋಸ್ಕರನಪ್ಪ, ಆಸ್ತಿಗೋಸ್ಕರ ನೀನು ಇಷ್ಟೊತ್ತಿಗೆ ಒಂದು ಮದುವೆ ಆಗಿ ಹೆಂಡತಿ ಮಕ್ಕಳು ಇದ್ದಿದ್ದಿದ್ರೆ ಅವ್ರು ನನ್ನ ಸಾಯಿಸೋಕ್ಕೆ ಓದ್ತಾ ಇರಲಿಲ್ಲ. ನಿನಗೆ ಯಾಕೆ ಬುದ್ಧಿ ಇರಲಿಲ್ಲ? ಅವನನ್ನು ಸಾಯಿಸಿದ್ರೆ ಏನು ಪ್ರಯೋಜನ? ಆಸ್ತಿ ಅವ್ರ ಹೆಂಡತಿ ಮಕ್ಕಳಿಗೆ ಓದೈತೆ ಅಂತ ಬಾಯಿ ಮುಚ್ಕೊಂಡು ಇರ್ತಾಯಿದ್ರು. ನೀನು ಒಂಟಿ ಆಗಿದೆಯಾ? ನಿನಗೆ ಹಿಂದೆ ಇಲ್ಲ ಮುಂದೆ ಇಲ್ಲ. ಹೆಂಗೂ ಅವ್ನು ಸತ್ತೋದ್ರೆ ಆಸ್ತಿ ಎಲ್ಲ ನಮಗೆ ಬರ್ತದೆ ಅನ್ನೋ ದುರಾಸೆಯಿಂದಪ್ಪ ಮಲ್ತಾಯಿ ಬುದ್ಧಿನೇ ತೋರಿಸ್ಬಿಟ್ಲು. ನೀನು ಕೇಳಿದೆ ಯಾಕೆ ತಪ್ಪಗಿದ್ದೀರಿ ಅಂತ. ಇದೇ ವಿಷಯಕ್ಕೆ ನನ್ನ ಮಕ್ಕಳು ಬೇರೆ ಅಲ್ಲ, ನೀನು ಬೇರೆ ಅಲ್ಲಪ್ಪ. ಯಾಕೋ ಮುನ್ಸಿಗೆ ಬೇಜಾರಾಗ್ಬಿಡ್ತು ನಂಗೆ. ಆಯಿತು ಶಾನ್ಭೋಗ್ರೆ, ಸಾಯಿಸ್ಬಿಟ್ಟು ಎಲ್ಲಾದರೂ ದೂರ ಮಸ್ಲಿಗಳಿರೋ ನದಿಗೋ ಕೆರೆಗೋ ಬಿಸಾಕ್ಬಿಟ್ರೆ ಅವಕ್ಕಾದ್ರೂ ಆಹಾರ ಆಗ್ತೀನಿ ನಾನು. ಅಯ್ಯೋ ದಡ್ಡ, ನಿನ್ನ ಸಾಯಿಸಷ್ಟು ಕೆಟ್ಟೋರೇನೋ ನಾವು? ಏನು ಅನ್ಕೊಂಡಿದ್ದೀಯ ನಮ್ಮನ್ನ ನೀನು? ಮತ್ತೆ ಅವ್ರು ಹೇಳೋರೆಲ್ಲ ಸಾಯಿಸ್ಬಿಟ್ರಿ ಅಂತ. ಸಾಯಿಸೋಕ್ಕಾಗೈತಣ್ಣ ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ರೆ? ಅದಕ್ಕೆಲ್ಲ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ಅದ್ರ ಪ್ರಕಾರನೇ ಆಗ್ತೈತೆ. ನೀವು ಯಾವುದಕ್ಕೂ ಭಯ ಪಡಬೇಡ್ರಿ. ಇವತ್ತೇನೋ ಸತ್ತೋದ್ನು ಅಂತ ಹೇಳ್ತೀರಾ. ನಾಳೆ ಬೆಳಗ್ಗೆ ನಂಗೆ ಇತ್ತಿದ್ದೆ ತಾನೇ ತೊಂದರೆ. ಇವತ್ತು ಹಿಂಗೆ ಮಾಡಿದ್ರು, ನಾಳೆ ಏನೋ ಊಟದಾಗ ವಿಷ ಹಾಕಿ ಕೊಡ್ಬೋದು. ಯಾವತ್ತಿದ್ರೂ ಅವ್ರು ನನಗೆ ತೊಂದರೆ ಮಾಡೋರೇ ತಾನೇ. ಅದಕ್ಕೇನಪ್ಪ, ಅದಕ್ಕೂ ಎಲ್ಲ ಒಂದು ವ್ಯವಸ್ಥೆ ಮಾಡಿದ್ದೀರಿ. ನಿನ್ನ ಬೆಲೆ ಏನಂತ ಅವ್ರು ತಿಳಿಬೇಕು. ನಮ್ಮ ರಾಮಣ್ಣ ಇದ್ದಿದ್ರೆ ಇವತ್ತು ನಮ್ಗಿಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ತಿಳಿಬೇಕು. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿದಿರಿ. ನೀನು ಯಾವುದಕ್ಕೂ ಭಯ ಪಡಬೇಡ, ಆಯಿತಾ? ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಒಂದು ಗೊತ್ತದೆ ಎಲ್ಲ ಶಾನ್ಭೋಗ್ರೆ. ನನ್ನ ಎದ್ದು ತಾಯಿ ಇರ್ತಿದ್ರೆ ಎಷ್ಟು ಚೆನ್ನಾಗಿರೋದು. ನಿಂದೇನಪ್ಪ ತಪ್ಪು? ನಿಂದೇ ತಪ್ಪು. ಇಷ್ಟು ವಯಸ್ಸಾಗಿ ನೀನು ಯಾಕೆ ಮದುವೆ ಮಾಡ್ಕೊಂಡಿಲ್ಲ? ಯಾರು ನಿಮ್ಮಂಗೆ ಹೇಳೋರು ಯಾರೂ ಸಿಕ್ಕಿಲ್ಲ ಶಾನ್ಭೋಗ್ರೆ. ನೀವು ಇವಾಗ ಗೊತ್ತಾಗಿರೋದು. ಮುಂಚೆನೇ ನೀವು ಸಿಕ್ಕಿದ್ರೆ ನನಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನನ್ನ ತಮ್ಮನವ್ರು ಚೆನ್ನಾಗಿರಲಿ, ನಮ್ಮ ಅಮ್ಮನ ಚೆನ್ನಾಗಿರಲಿ ಅಂತ ನಾನು ಏನೇನೋ ಕಷ್ಟಪಟ್ಟೆ. ಇವತ್ತು ಅವರೇ ನನಗೆ ಕೇಳಿ ಬಯಸ್ತಾರೆ ಅಂತ ನಂಗೆ ಕನ್ಸೋಕೆ ಕೂಡ ಅನ್ಕೊಂಡಿರಲಿಲ್ಲ ಶಾನ್ಭೋಗ್ರೆ. ಆಯಿತು ಶಾನ್ಭೋಗ್ರೆ, ಏನು ಮಾಡ್ತೀರೋ ಮಾಡಿಬಿಟ್ರಿ. ನಿಮ್ಮ ಕೈಯಾಗಿಂದ ಪ್ರಾಣ ಹೋದೈತೆ ಅಂದರೆ ನಾನು ಇನ್ನೆಷ್ಟು ಪುಣ್ಯ ಮಾಡಿರ್ಬೇಡ. ಏನೂ ಆಗಲ್ಲ, ಆಯಿತಾ? ನಾನು ಹೇಳ್ದಂಗೆ ಕೇಳು. ನಿಂಗೆ ಒಳ್ಳೇದಾದದೆ. ನನ್ನ ಮಾತು ಕೇಳು. ನಾನು ನಿನ್ನ ತಂದೆ ಸ್ಥಾನದಾಗ ನಿಂತು ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳು ರಮಣ, ಆಯಿತಾ? ನಾನು ಏನು ಹೇಳ್ತೀನೋ ಅದನ್ನು ಮಾಡು ನೀನು. ಆಯಿತು ಶಾನ್ಭೋಗ್ರೆ, ಆಯಿತು. ನೀವು ನನಗೆ ಕೆಟ್ಟದ್ದು ಬಯಸಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನೀವೇನು ಹೇಳ್ತೀರೋ ಅದೇ ಕೇಳ್ತೀನಿ. ಕ್ಷಣಕ್ಕೂ ನೀನು ನೆನೆಸ್ಕೊಂಡು ಸಾಯ್ಬೇಕವರು ಅಂತ ಗತಿ ಕೊಡ್ತೀನಿ. ಅವ್ರಿಗೆ ನೋಡ್ತಾ ಇರು.
ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ಅಂದರೆ ಬಿಡಲ್ಲ ನೋಡು. ನಮ್ಮ ರಾಮಣ್ಣ ಇಲ್ಲ ಅಂತಂದರೆ ನಾವು ಆರಾಮಾಗಿರ್ಬೋದು. ಹಂಗೆ ಹಿಂಗೆ ಅಂತ ಕನ್ಸು ಕಾಣ್ತಾವ್ರ ಅವರು. ಅವ್ರ ಕನಸನ್ನ ಹೆಂಗೆ ನೆನ್ಸು ಮಾಡ್ತೀನಿ ಅಂತ ನೋಡ್ತಾ ಇರು. ಕನಸು ನನಸಾಗೋ ಟೈಮ್ ಬಂದ್ಬಿಡ್ತು ಅವ್ರ ಪಾಪ. ಕನಸು ಕಾಣ್ತಾವ್ರೆ. ಕಾಣಲಿ ನಿಮ್ಮ ಅಮ್ಮನ ಅನ್ಕೊಂಬಿಟ್ಟವಳೆ ನನಗೆ ಕನಸು ನನಸಾಗ್ಬಿಡ್ತು ಅಂತ. ರಮ, ನಾನು ಹೇಳಿದ್ನಲ್ಲ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿದ್ದೆ ತಾನೆ? ಹ್ಞೂ ಅಣ್ಣ ಮಾಡಿದ್ದೀನಿ. ಸರಿ, ಒಂದು ಫೋಟೋ ತಕ್ಕೊಂಡು ಕರ್ಕೊಂಡು ಹೋಗು ನೀನು. ಹಾಂ, ಹ್ಞೂ ಸರಿ ಅಣ್ಣ, ಆಯಿತು. ಇಲ್ಲಿನ ವ್ಯವಸ್ಥೆಗಳೆಲ್ಲ ನಾನು ನೋಡ್ಕೊತೀನಿ. ನೋಡಪ್ಪ ರಮಣ, ನಿನ್ಗೆ ಯಾವುದೇ ತೊಂದರೆ ಆಗಲ್ಲ ಆಯಿತಾ? 1-2 ದಿವಸ ನಾವು ಹೇಳ್ದಂಗೆ ಕೇಳ್ಬಿಡು. ಆಮೇಲೆ ನಿನ್ನ ಜಾಗಕ್ಕೆ ನೀನು ಬರೀಯಂತೆ. ಬೇಡ ಶಣ್ಬಗ್ರೆ, ಬೇಡ. ನಾನು ಎಲ್ಲಾದರೂ ದೇಶಾಂತರ ದೂರ ಹೊಟ್ಟೋಗ್ಬಿಡ್ತೀನಿ. ಯಾರ ಕಣ್ಣಿಗೂ ಕಾಣಿಸಲ್ಲ. ದೂರ ಹೊಟ್ಟೋಗಿ ಜೀವನ ಮಾಡ್ಕೊತೀನಿ. ಅವ್ರಿಗೆ ಬೇಡ ಅಂತಂದರೆ ನಮಗೆ ಬೇಕಪ್ಪ ನೀನು. ನಮಗೆ ಬೇಕು. ಅವ್ರಿಗೆ ಬೇಡ ಆಗಿರ್ಬೋದು ನೀನು ನಮಗೆ ಬೇಕು. ನಾವು ಹೇಳ್ದಂಗೆ ಕೇಳು ನೀನು. ಸರಿ ಶಣ್ಬಗ್ರೆ, ಆಯಿತು. ಅಳಬೇಡ. ಅವ್ರಿಗೆಲ್ಲ ಬುದ್ಧಿ ಕಲಿಸೋ ಟೈಮ್ ಬಂದೈತೆ. ಬುದ್ಧಿ ಕಲಿಸೋ. ನೀನು ಏನನ್ನೋದು ತೋರಿಸು. ನಿನ್ನ ಬೆಲೆ ಏನಂತ ಅವ್ರಿಗೆ ಗೊತ್ತಾಗಬೇಕು. ಅಳ್ಕೊಡ್ದು ನೀನು ಯಾವುದೇ ಕಾರಣಕ್ಕೂ. ನೀನು ಧೈರ್ಯವಂತನು ಅಂತ ನಾನು ಅನ್ಕೊಂಡಿದ್ರೆ ನೀನು ಹೇಳ್ತಾ ಇದೀಯಾ? ಅಯ್ಯ ದಡ್ಡ, ಅಳ್ಬೇಡ, ಸುಮ್ಮನೆ ಇರು. ನಾವಿದ್ದೀರಿ. ಅಳ್ಬೇಡ, ಸುಮ್ಮನೆ ಇರಪ್ಪ. ಅಳ್ಬಾರ್ದು. ಯಾಕೆ ಅಳೋದು? ಅಯ್ಯ, ಅಳ್ಬೇಟ್ಟು ಸುಮ್ಮನೆ ಇರಿ ರಮಣ, ನಾವಿದ್ದೀರಿ. ಸುಮ್ಮನೆ ಇರಪ್ಪ, ಸುಮ್ಮನೆ ಇರು. ನಮ್ಮವ್ರೆ ನಂಗೆ ಇಷ್ಟು ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಅವ್ರಿಗೆಲ್ಲ ಬುದ್ಧಿ ಕಲ್ಸೋಣ. ಸುಮ್ಮನೆ ಇರೋ ಮಗನೇ, ಅವ್ರಿಗೆ ಬುದ್ಧಿ ಕಲ್ಸೋಣ. ಸುಮ್ಮನೆ ಇರುವ. ಹೆಂಗೆ ಬುದ್ಧಿ ಕಲಿಸೋದು? ಅದಕ್ಕೆಲ್ಲ ನಾವು ಒಂದು ವ್ಯವಸ್ಥೆ ಮಾಡಿದ್ದೀರಿ. ನೀನು ಸುಮ್ಮನೆ ಇರು. ಇಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ನೀನು ತಿಳಿಸೋ ಜವಾಬ್ದಾರಿ ನಂದು, ಆಯಿತಾ? ನಾವು ಒಂದು ಜಾಗ ಕರ್ಕೊಂಡೋಗ್ತಾನೆ ನಮ್ಮ ರಾಮ್ನು. ನೀನು ಅಲ್ಲಿ ಆರಾಮಾಗಿರು. ಹೆಂಗೆ ಆರಾಮಾಗಿರಲಿ ಶಾನ್ಭೋಗ್ರೆ? ನನ್ನ ಜೊತೆ ಕೂರ್ತಾರೆ, ನನಗೆ ಕತ್ತಿ ಆಗ್ತಾವ್ರಲ್ಲ, ಬೆನ್ನು ಚೂರಿ ಆಗ್ತಾವ್ರಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೆಂಗೆ ಆರಾಮಾಗಿರಲಿ? ಏನೂ ಮಾಡೋಕ್ಕಾಗಲ್ಲಪ್ಪ, ಏನೂ ಮಾಡೋಕ್ಕಾಗಲ್ಲ. ಪ್ರಪಂಚ ಕೆಟ್ಟೋಯ್ತು. ತಾಯಿನ ಮಗನ ಸಾಯಿಸ್ತಾಳೆ, ಮಗನ ತಾಯಿ ಸಾಯಿಸ್ತಾಳೆ, ತಾಳಿ ಕಟ್ಟಿರೋ ಗಂಡನ ಸಾಯಿಸ್ತಾರೆ, ಹೆಂಡತಿನ ಸಾಯಿಸ್ತಾರೆ. ಇವಾಗ ಸಂಬಂಧಗಳಿಗೆ ಬೆಲೆ ಇಲ್ಲಪ್ಪ. ಸಂಬಂಧಗಳಿಗೆ ಬೆಲೆ ಇಲ್ಲ. ದಡ್ಡ ನೀನು. ಯಾವುದೇ ಕಾರಣಕ್ಕೂ ಸಂಬಂಧಗಳಿಗೆ ಬೆಲೆ ಇಲ್ಲ. ಅವರಿಂದ ಏನೇನೋ ಉಪಯೋಗ ಐತೆ ಅನ್ನಂಗಿದ್ರೆ ಅವ್ರಿಗೆ ಬೆಲೆ ಕೊಡ್ತಾರೆ. ಅವರಿಂದ ಉಪಯೋಗ ಇಲ್ಲ ಅಂತಂದರೆ ಯಾರೂ ಬೆಲೆ ಕೊಡಲ್ಲ. ಕಾಲ ಕೆಟ್ಟೋಯ್ತಪ್ಪ, ಕೆಟ್ಟೋಯ್ತು ಕಾಲ. ಕಾಲಕ್ಕೆ ತಕ್ಕನಾಗ ನಾವು ಹೋಗ್ಬೇಕು. ಅವ್ರು ಹೆಂಗಿರ್ತಾರೋ ನಾವು ಹಂಗೆ ಇರಬೇಕು. ಅವ್ರಿಗೆ ಬುದ್ಧಿ ಕಲಿಸೋಣ. ಸುಮ್ಮನೆ ಇರೋ. ನೀನು ನೋಡ್ತಾ ಇರು ನೀನು. ಬುದ್ಧಿ ಕಲಿಸ್ತೀನಿ ನಾನು, ಆಯಿತಾ? ಹೋಗು, ರಾಮನ ಜೊತೆಗೆ ಹೋಗು ನೀನು. ಹೋಗು ರಾಮು. ಎಲ್ಲ ವ್ಯವಸ್ಥೆ ಆಗೈತಲ್ಲೇನಪ್ಪ? ಹ್ಞೂ ಅಣ್ಣ. ಹೋಗು ನೀನು, ರಾಮನ ಜೊತೆಗೆ ಹೋಗು. ಆ ಹುಡುಗಿ ಬಗ್ಗೆ ನೀವು ಯೋಚನೆ ಮಾಡಬೇಡ. ಇದೆಲ್ಲ ಮುಗಿದ್ಮೇಲೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಈಗ, ಆಯಿತಾ? ಯಾವ ಮದುವೆನೂ ಬೇಡ ಶಣ್ಬಗ್ರೆ, ಬೇಡ. ಹಿಂಗೆ ಅಂದುನೇ ನಿನ್ನ ಜೀವನ ನೀನು ಹಾಳು ಮಾಡ್ಕೊಂಡಿರೋದು. ಮದುವೆ ಆಗಿ ಹೆಂಡತಿ ಮಕ್ಳು ಇದ್ದಿದ್ರೆ ಇವತ್ತು ಅವ್ರು ನಿನ್ನೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಿನ್ನ ಆಸ್ತಿ ವಿಷಯಕ್ಕೆ ಅವ್ರು ಬರ್ತಾ ಇರಲಿಲ್ಲ. ನೀನಿಲ್ಲ ಅಂತಂದ್ರು ಹೆಂಡತಿ ಮಕ್ಳಿಗೆ ಓದೈತೆ ಆಸ್ತಿ ಅಂತ ಬಾಯಿ ಮುಚ್ಕೊಂಡು ಇರ್ತಾಯಿದ್ರು. ಸುಮ್ಮನೆ ಇರ್ಬೇಕು ನೀನು. ನಾನು ಹೇಳ್ದಂಗೆ ಕೇಳಬೇಕು. ರಮ್ಮ, ಕರ್ಕೊಂಡೋಗು. ಸರಿ ಶಣ್ಬಗ್ರೆ, ಆಯಿತು. ಮುಂದುವರಿಯುವುದು